ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಒಳ ಮೀಸಲಾತಿ ರಕ್ಷಣಾ ಸಮಿತಿ ಕಲಬುರಗಿ ವತಿಯಿಂದ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ. ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗದ ವರದಿ ಬಗ್ಗೆ ಈ ಸಂದರ್ಭದಲ್ಲಿ ಅರ್ಜುನ್ ಭದ್ರೆ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೀಸಲಾತಿ ಮರುಹಂಚಿಕೆ ಮಾಡುವುದು ಹಾಗೂ ಮೀಸಲಾತಿ ಪ್ರಮಾಣ ಪತ್ರವನ್ನು ಮರುಹಂಚಿಕೆ ಮಾಡಬೇಕು. ಸಮೀಕ್ಷೆ ಸರಿಯಾಗಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹ ಮಾಡಿಲ್ಲ. ಮೀಸಲಾತಿ ಮರುಹಂಚಿಕೆ ಮಾಡಬೇಕು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮೀಸಲಾತಿ ಸಮೀಕ್ಷೆ ಸಲುವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗ ರಚನೆ ಮಾಡಿರ್ತಕ್ಕಂಥದ್ದು. ಸರ್ಕಾರ ರಚನೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಆಯೋಗದ ಪರವಾಗಿ ಒಳ ಮೀಸಲಾತಿ ಸಮೀಕ್ಷೆಗ ಸಲುವಾಗಿ 3/1/2025 ಮಾಧ್ಯಮಗಳ ಮುಖಾಂತರ ಒಂದು ಪ್ರಕಟಣೆ ಹೊರಡಿಸ್ತಾರೆ. ಸಂಬಂಧಪಟ್ಟಂತೆ ಅಂದರೆ ಒಳ ಮೀಸಲಾತಿ ಸಮೀಕ್ಷೆಗೆ ಒಳ ಮೀಸಲಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಗಳು ನಿಮ್ಮ ಅಹವಾಲುಗಳನ್ನು ನಮ್ಮ ಆಯೋಗಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ಪತ್ರಿಕಾ ಮೂಲಕ ಪ್ರಕಟಣೆ ಹೊರಡಿಸ್ತಾರೆ. ಅದು ಕೊನೆಯ ದಿನಾಂಕ 30/1/2025 ಕೊನೆಯ ದಿನಾಂಕ ಇರ್ತದೆ. 30 ದಿವಸಗಳಲ್ಲಿ ಸುಮಾರು 40,000 ಮೇಲ್ಪಟ್ಟ ಅಹವಾಲುಗಳು ಆಯೋಗಕ್ಕೆ ಸಲ್ಲಿಸ್ತಾರೆ. ಆ ಆಯೋಗಕ್ಕೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವರು ಬೌದ್ಧಿಷ್ಟ ಅನುಯಾಯಿಗಳು ಆ ಆಯೋಗಕ್ಕೆ ಮನವಿ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಈಗಾಗಲೇ ಆಯೋಗದ ಕೈಪಿಡಿಯನ್ನು ಪ್ರಕಟಣೆ ಹೊರಡಿಸಿದ ಮುಖಾಂತರ ಅಲ್ಲಿ ಧರ್ಮದ ಕಾಲಮ ನೀವು ಆಯೋಗಕ್ಕೆ ಒಳ ಮೀಸಲಾತಿಯಲ್ಲಿ ಧರ್ಮದ ಕಾಲಮ ನಮೂದಿಸಿರುವುದಿಲ್ಲ. ಅಲ್ಲಿ ನೀವು ಧರ್ಮದ ಕಾಲಮ ನಮೂದಿಸಬೇಕಂತಕ್ಕಂಥದ್ದು ಸುಮಾರು ಅಹವಾಲುಗಳು ಹೋಗಿರ್ತಕ್ಕಂಥದ್ದು. ಎರಡನೇದಾಗಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನಿವೃತ್ತ IAS ಅಧಿಕಾರಿಯಾಗಿರ್ತಕ್ಕಂಥ ಸಿದ್ದಯ್ಯನವರು ಈಗ ವಲಯ ಸಂಬಂಧಿತ 49 ಜಾತಿಗಳು ಬರ್ತಿರ್ತಕ್ಕಂಥದ್ದು ಮತ್ತು 49 ಜಾತಿಗಳ ಪಟ್ಟಿಗಳು ಕೂಡ ಏನಪ್ಪಾ ಅಂದ್ರೆ ಆಯೋಗಕ್ಕೆ ಸಲ್ಲಿಸ್ತಕ್ಕಂಥದ್ದು. ನಾವು ಧರ್ಮದ ಕಾಲಮ ನೀವು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು ಧರ್ಮದ ಕಾಲಮ ನೀವು ಹಾಕಿಲ್ಲ. ಒಂದು ವೇಳೆ ಧರ್ಮದ ಕಾಲಮ ಅದ್ರಾಗ ನಮೂದಿಸದೆ ಹೋದ್ರ ಇವತ್ತೇನಪ್ಪ ಅಂತಂದ್ರೆ ಈ ಕ್ರಿಶ್ಚಿಯನ್ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಅವು ಏನಪ್ಪ ಅಂದ್ರೆ ಅದರ ಲೆಕ್ಕ ಸರಿಯಾಗಿ ಸಿಗೋದಿಲ್ಲ ಅಂತೇಳಿ ನಾವು ಏನು ಮಾಡಿದೆವು ಅಂತಂದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಮಂದಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಆದ ಆ ಯಾದಿಗಳು ಏನಪ್ಪ ಅಂದ್ರೆ ನಾವು ಆಯೋಗ ಸಲ್ಲಿಸಿದೆವು. ಆದ್ರೆ ಇದು ಯಾವುದೂ ಗಣನೆಗೆ ತೆಗೆದುಕೊಳ್ಳಾದೆ ಮತ್ತೆ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಆಯೋಗ ಅದೇನಪ್ಪ ಅಂದ್ರೆ ಗಣನೆಗೆ ತೆಗೆದುಕೊಳ್ಳಾದೆ ಏನಪ್ಪ ಅಂದ್ರೆ ಅದು ಪ್ರಕಟಣೆ ಹೊರಡಿಸ್ಬಿಡ್ತು. ನಂತರ ಏನಾಯ್ತು ಅಂತಂದ್ರೆ ಇವರು 27/3/2025 ಏನಪ್ಪ ಅಂತಂದ್ರೆ ಮಧ್ಯಂತರ ವರದಿ ಕೊಡ್ತಾರ. ಏನು ಮಧ್ಯಂತರ ವರದಿ ಕೊಡ್ತಾರೆ, ಕೆಲವು ಅಹವಾಲುಗಳು ನಾವು ಸ್ವೀಕಾರ ಮಾಡಿದಾಗ ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತೆ ಬೇರೆ ಬೇರೆ ಜಾತಿಗಳು ಏನಪ್ಪ ಹೊಲ ಸಂಬಂಧ ಜಾತಿಗಳಿಂದ 2011 ಜಾತಿ ಗಣತಿ ಪ್ರಕಾರ ಇವೆಲ್ಲ ಬೇರೆ ಬೇರೆ ಹೋಗಿವು. ಅದಕ್ಕೆ ನಾವು ಸರಿಯಾಗಿ ಸಮೀಕ್ಷೆ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಏನಂತಂದ್ರೆ ಒಂದು ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿ ಏನಂತಂದ್ರೆ ಈ ಏನು 40,000 ಅಹವಾಲುಗಳು ನಾವು ಕೊಟ್ಟಿರ್ತಕ್ಕಂಥ ಅಹವಾಲುಗಳು ಯಾವುದೇ ಗಣನೆಗೆ ತೆಗೆದುಕೊಳ್ಳಾರದೆ ಏನಪ್ಪ ಅಂದ್ರೆ ನಾಗಮೋಹನ ದಾಸ್ ಅವರ ಏಕ ಆಯೋಗ ಅದು ದ್ವೇಷಪೂರಿತವಾಗಿರ್ತಕ್ಕಂಥ ಆಯೋಗ. ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಏನಂತಂದ್ರೆ ಪ್ರಮುಖವಾಗಿ ನಾಗಮೋಹನ್ ದಾಸ್ ಅವರ ಏನು ವರದಿ ಕೊಟ್ಟಿರ್ತಕ್ಕಂಥದ್ದು ದ್ವೇಷಪೂರಿತ ಅಲ್ಲದೆ ಏನಪ್ಪ ಅಂತಂದ್ರೆ ಅಲ್ಲಿ ನಾವೆಲ್ಲ ತೆಗೆದು ನೋಡಿದಾಗ ಅಲ್ಲಿ ಏನು ಕುತಂತ್ರ ಬಂತಂದ್ರೆ ಅಸ್ಪೃಶ್ಯ ಸಮುದಾಯದಲ್ಲಿ ಒಂದು ಬಲಾಢ್ಯ ಜಾತಿಯಾಗಿರ್ತಕ್ಕಂಥ ಬಲುದಾಯ ಸಮುದಾಯಕ್ಕೆ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇದನ್ನು ಹೆಡೆಗೆ ಏನಪ್ಪ ಅಂದ್ರೆ ಒಂದು ಕುತಂತ್ರವಾಗಿರ್ತಕ್ಕಂಥ ಅದು ಏನಪ್ಪ ಅಂದ್ರೆ ವರದಿಯಾಗಿರ್ತಕ್ಕಂಥದ್ದು. ಈ ವರದಿ ಏನಪ್ಪ ಅಂತಂದ್ರೆ
ಇವತ್ತು ನಾಳೆ ಬರ್ತಕ್ಕಂಥ 16ನೇ ತಾರೀಕಿನಂದು ಸಚಿವ ಸಂಪುಟದಲ್ಲಿ ಏನಪ್ಪ ಅಂದ್ರೆ ಇದು ಆಗ್ತಕ್ಕಂಥ ಚಾನ್ಸಸ್ ಅದ. ಅದಕ್ಕೇನಪ್ಪ ಅಂದ್ರೆ ನಾವು ವಲಯ ಸಂಬಂಧಿತ ಶಾಸಕರಿಗೆ ಮತ್ತು ಸಚಿವರಿಗೆ ನಾವೇನಪ್ಪ ಅಂದ್ರೆ ಈ ಮಾಧ್ಯಮದ ಮುಖಾಂತರ ಮನವಿ ಕೂಡ ಮಾಡ್ತೇವೆ, ಒತ್ತಾಯ ಮಾಡ್ತಾ ಇದ್ದೆವು. ನೀವು ಇಲ್ಲಿ ತರ ಎಲ್ಲಿಯೂ ಕೂಡ ಏನಪ್ಪ ಅಂದ್ರೆ ನಾಗಮೋಹನ ದಾಸ್ ಅವರ ವರದಿ ದೋಷಪೂರಿತದಂತ ಯಾರು ಚಕಾರ ಎತ್ತಿಲ್ಲ. ಇವತ್ತಿಗೂ ಕೂಡ ನಮ್ಮ ಸಚಿವರು ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಪಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.